ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿಂದ ಏನಪ್ಪ ಅಂದರೆ ನಮ್ಮ ಅಣ್ಣ ನನಗೆ ಬಾಗಿನ ತಗೊಂಡು ಬಂದಿದ್ದ. ಹಾಗಾಗಿ ಅವನಿಗೆ ರಕ್ಷಾಬಂಧನ ದಿನ ರಾಖಿ ಕಟ್ಟೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಕಟ್ತಾಯಿದ್ದೀನಿ. ನೀವು ನೋಡ್ಬೋದು, ಒಬ್ಬ ಅಣ್ಣ ಬಂದುಬಿಟ್ಟು ಬಾಗಿನ ಕಟ್ಟೋದ, ಬಟ್ ಅವನಿಗೆ ರಾಖಿ ಕಟ್ಟೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇರೋದ ಕಾರಣ ಇವತ್ತು ಇನ್ನೊಬ್ಬ ಅಣ್ಣ ಬಂದಿದ್ದ. ಅವನಿಗೆ ರಾಖಿ ಕಟ್ಬಿಟ್ಟು ಆಶೀರ್ವಾದ ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೆ. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ದ. ಹಾಗೆ ನನ್ನ ಮಗಳು ನನಗೂ ರಾಖಿ ಕಟ್ಟಿ ಅಂತೆಲ್ಲ ಕೇಳ್ತಿಲ್ಲ. ಆಮೇಲೆ ನನ್ನ ಚಿಕ್ಕ ಮಗಳ ಜೊತೆ ಆಟ ಆಡ್ತಾಯಿದ್ದ. ಅವಳಿಗೆ ತುಂಬ ಖುಷಿ, ಮಾಮಾರು ಬಂದಿದ್ದಾರೆ ಅಂತ ಇಬ್ಬರು ಮಕ್ಳಿಗೂ ತುಂಬ ಖುಷಿಯಾಗಿತ್ತು. ಇವತ್ತು ಫುಲ್ ಎಂಜಾಯ್ ಮಾಡಿದರು. ಹಾಗೆ ನನ್ನ ಫ್ರೆಂಡ್ ಒಬ್ಬ ಸಂದೇಶ ಅಂತ ಹೇಳ್ಬಿಟ್ಟು, ನಾನು ವಿಡಿಯೋ ಮಾಡೋದು ವಾಯ್ಸ್ ಕ್ಲಿಯರಾಗಿ ಕೇಳ್ತಿಲ್ಲ ಅಂತೇಳಿ ನನಗೆ ಅಂತಲೇ ಒಂದು ಮೈಕ್ ಕಳ್ಸಿದ್ದ. ಅದನ್ನು ಕೊರಿಯರ್ ಮಾಡಿದ್ದ. ಅದನ್ನು ಓಪನ್ ಮಾಡಿ ಇವತ್ತು ನೋಡಿದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದೇ ಅವ್ನು ಕಳಿಸಿರೋ ಮೈಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ನಾನು ಆ ಮೈಕಿನೂ ಯೂಸ್ ಮಾಡಿಲ್ಲ. ಬಟ್ ನಾನಿಲ್ಲಿ ಇಷ್ಟು ದಿನ ಮೈಕ್ ಯೂಸ್ ಮಾಡ್ದೇ ಮಾತಾಡ್ತಿದ್ದಾಗ ವಾಯ್ಸ್ ಅಷ್ಟು ಕ್ಲಿಯರ್ ಇಲ್ಲ ಅಂತ ಹೇಳ್ತಿದ್ರಿ. ಇವಾಗ ನಾನು ಮೈಕ್ ಇಲ್ಲ ಆದರೂ ಮಾತಾಡ್ತಿದ್ದೀನಿ. ಇವಾಗ ಯಾವ ಥರ ಕೇಳಿಸ್ತಿದೆ ನನಗೆ ತಿಳಿಸಿ. ಹಾಗೇ ಇವತ್ತು ಗೂಡು ಬಿಡ್ಸೋಕ್ಕೆ ಬಂದಿದ್ದರು. ನಾವು ರೇಷ್ಮೆ ಬೆಳಿತೀವಿ, ಹಂಗಾಗಿ ಗೂಡು ಬಿಡ್ಸೋಕ್ಕೆ ಬಂದಿದ್ದರು. ನಮ್ಮ ಮನೆಯವರೆಲ್ಲ ಚಂದ್ರಿಕೆ ಎತ್ತಿಡ್ತಾಯಿದ್ರು. ಒಂದು ಕಡೆ ಇಬ್ಬರು ಆಳು ಬಂದಿದ್ರು ಅಂತೇಳಿ ಅವ್ರಿಗೆ ಬೆಡ್ ಬಾಚಕ್ಕೆ ಹೇಳಿದರು. ಅವ್ರು ಬಂದು ಬೆಡ್ ಬಾಚ್ತಾಯಿದ್ರು. ಒಂದು ಕಡೆ ಸೈಡಿಂದ ಆಗಿತ್ತು, ನೆಕ್ಸ್ಟ್ ಇನ್ನೊಂದು ಸೈಡಿಂದ ಬಾಚಬೇಕಲ್ಲ. ಹಂಗಾಗಿ ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರ ಪಾರ್ಟ್ನರು ಜೊತೆಲೇ ಇವು ಚಂದ್ರಿಕೆ ಎಲ್ಲ ಎತ್ತಿಡ್ತಾಯಿದ್ರು ಒಂದು ಕಡೆಗೆ. ಇವತ್ತಿನ ಲಾಗಿ ರೇಷ್ಮೆದು ಅಂತೇಳಿ ನಾನು ಮಾಡ್ತಿರೋದು. ಹಾಗೆ ಅಕ್ಕ ಊರಿಗೆ ಹೋಗಬೇಕಾಗಿತ್ತು, ಹಾಲಾಗಿ ಕೂಡ ಮಾಡ್ತಿದ್ದೀನಿ. ಇವಾಗ ನೋಡಿ, ಇದೇ ಥರ ಗೂಡು ನೀವು ಬೆಳೀತಿದ್ರೆ ನೀವು ಯಾವುದು ಬೆಳೀತೀರಾ ನನಗೆ ತಿಳಿಸಿ. ನಾವಿಲ್ಲಿ FC1 FC2 ಅಂತ ಹೇಳ್ಬಿಟ್ಟು ಬೆಳೀತಾ ಇರೋದು. ನಾವು ಫಸ್ಟಲ್ಲಿ 2 ಅಂತ ಆ ತಳಿ ತರ್ತಾಯಿದ್ವಿ. ಇವಾಗ FC1 FC2 ತರ್ತಾಯಿದ್ದೀವಿ. ನೀವು ಯಾವ ಥರ ಬೆಳೀತೀರಾ ನನಗೆ ಕಮೆಂಟ್ ಹಾಕಿ. ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಇದಾಗಿರುತ್ತೆ. ಹಾಗೆ ಮತ್ತು ನೋಡಿ, ಈ ಥರನ ನೀವು ಬೆಳೆಯೋದು ಕೂಡ ನೀವು ಇದೇ ಥರ ಶೆಡ್ ಇಟ್ಕೊಂಡಿರೋದ. ಹಾಗೆ ಫೈನಲಿ ಇವತ್ತು ನಾವು ಮತ್ತೆ ನೆಕ್ಸ್ಟು ಊರಿಗೆ ಹೋಗಬೇಕಾಗಿತ್ತು, ಅಕ್ಕರ ಊರಿಗೆ ಹೊರಟ್ವಿ. ಅಲ್ಲಿ ಗೌರಿ ಹಬ್ಬ ಮಾಡೋಣ ಅಂತೇಳಿ. ನೋಡಿ, ನಾನು ನಮ್ಮಣ್ಣ ನನ್ನ ಇಬ್ಬರು ಮಕ್ಕಳು ಹೋಗ್ತಾಯಿದ್ವಿ. ಅವರು ನನ್ನ ಮಕ್ಕಳು ಸುಮ್ಮನೆ ಇರ್ತಿರ್ಲಿಲ್ಲ, ಇದೇ ಥರ ಕಿಡ್ಲೆ ಮಾಡ್ತಾನೆ ಇದ್ದರು. ನಮ್ಮಣ್ಣ ನನಗೆ ಬಾಗಿನ ಕೊಡೋಕೆ ಬಂದಿದ್ನಲ್ಲ. ನೋಡಿ, ನಾನು ಈ ಲಾಗಲ್ಲಿ ಯಾವುದೇ ಥರ ಅಡುಗೆ ಆಗಲಿ ತಿಂಡಿ ಆಗಲಿ ಮಾಡಿಲ್ಲ. ಹಾಗೆ ಹೋಮ್ ಟೂರ್ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋದು. ಈ ಹೋಮ್ ಟೂರ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಫೈನಲಿ ನಮ್ಮ ಅಕ್ಕರ ಮನೆಗೆ ಬಂದಾಯಿತು. ಅಕ್ಕ ಎಲ್ಲ ಗೌರಿ ಹಬ್ಬ ಮುಗಿಸಿದ್ಲು. ನೆಕ್ಸ್ಟ್ ಅವ್ರ ಮನೆ ನೋಡಿ, ಇದು ನಮ್ಮ ಮನೆಗೂ ಅವ್ರ ಮನೆಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನೋಡಿ, ನಿಮಗೆ ಹೊರಗೆಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ಮನೆ ಮಾತ್ರ ಸೂಪರಾಗಿ ಇಟ್ಕೊಂಡಿದ್ದಾಳೆ. ಮನೆ ಹತ್ರ ಎಲ್ಲ ಗಿಡ ಮರಗಳು. ಹಾಗೆ ಇಲ್ಲಿ ನನ್ನ ಮಕ್ಕಳು 3 ಜನನೂ ಇಲ್ಲೇ ಇದ್ದರು. ನಮ್ಮ ಅಣ್ಣನೂ ಅಲ್ಲೇನೋ ಅವ್ರನ್ನ ಜೋಲಲ್ಲಿ ತೂಗ್ತಾಯಿದ್ರು. ನೋಡಿ, ಫೈನಲಿ ಅದರಲ್ಲಿ ಇಬ್ಬರು ಅಕ್ಕನ ಮಕ್ಕಳು, ಒಬ್ಬಳು ನನ್ನ ಮಗಳಿದ್ದಾಳೆ. ಅವ್ರು ನೋಡಿಲ್ಲ, ಹಾಯ್ ಮಾಡ್ತಾಯಿದ್ದಾರೆ. ಹಾಯ್ ಮಾಡಿ ನೀವು ಕೂಡ. ನೋಡಿ, ನಮ್ಮ ಅಕ್ಕನ ಮನೆ ತೋರಿಸ್ತಾಯಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ನೋಡಿ, ಅಕ್ಕ ಈ ಥರ ಗೌರಿ ಹಬ್ಬ ಮಾಡಿದ್ದಾಳೆ. ನೀವು ಯಾವ ಥರ ಮಾಡಿದ್ದೀರಾ ನೋಡಿ. ನಾನು 2 ವರ್ಷ ನಮ್ಮ ಹಸ್ಬೆಂಡ್ ಮನೆಯಲ್ಲೇ ಮಾಡಿದ್ದೆ. ಬಟ್ ಈ ವರ್ಷ ಮಾಡೋಕ್ಕೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಇದು ಅಕ್ಕನ ಮನೆ ನೋಡಿ. ಅಕ್ಕ ಅವ್ರ ಅಡುಗೆ ಮನೆ ಇದು. ನಮ್ಮ ಅಕ್ಕನ ಮನೆ ಹೇಗಿದೆ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನನ್ನ ಮಗಳು ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ, ನನ್ನ ಚಿಕ್ಕ ಮಗಳು. ಅವ್ರಿಗೆ ತುಂಬ ಖುಷಿಯಾಗಿದೆ, ಅಕ್ಕನ ಮನೆಗೆ ಬಂದಿದ್ದೀವಿ ಅಂತೇಳಿ. ಇಬ್ಬರು ಫುಲ್ ಖುಷಿಯಾಗಿದ್ದಾರೆ. ಫೈನಲ್ ನಮ್ಮ ಭಾವ ಬಂದರು. ಹಾಗೆ ಹೊರಗಲ್ಲೇನೋ ಮಾತಾಡ್ತಾಯಿದ್ರು. ನಮ್ಮ ಅಣ್ಣ ಹೆಂಡ್ತಿನೋ ಸ್ವಲ್ಪ ಗುಲಾಬಿ ಗಿಡಗಳು ಬೇಕು ಅಂತ ಹೇಳಿದರು. ಹಂಗಾಗಿ ನಮ್ಮ ಅಕ್ಕ ಎಲ್ಲ
ಗಿಡಗಳನ್ನ ಕಟ್ ಮಾಡಿಕೊಡ್ತಾಯಿದ್ಲು. ನಮ್ಮ ಅಣ್ಣ ಅದೆಲ್ಲ ಜೋಡಿಸಿಟ್ಕೊಂಡ. ನೋಡಿ ಈ ಥರ ನಮ್ಮ ಅಕ್ಕ ಎಲ್ಲ ಬೆಳೆಸಿರೋದು. ತುಂಬ ಚೆನ್ನಾಗಿ ಮನೆ ಮುಂದೆಲ್ಲ ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿದ್ದಾಳೆ. ನೋಡಿ ಅದನ್ನೆಲ್ಲ ಇಟ್ಕೊತಾ ಇದ್ದಾನೆ ನಮ್ಮ ಅಣ್ಣ. ನಮ್ಮ ಅಕ್ಕ ಅವನಿಗೆ ಉಳ್ಕ ಅಂತ ಹೇಳ್ತಿದ್ಲು. ಅವನಿಗೆ ನಾಳೆ ಡ್ಯೂಟಿ ಇರೋದ್ರಿಂದ ಅವನು ಹೋಗಲೇಬೇಕಾಗಿತ್ತು. ಬೇರೆಯವ್ರಿಗೆ ನಾಳೆ ರಜೆ ತೊಗೊತಿದ್ದಾರೆ. ಹಾಗಾಗಿ ಅವನು ಹೋಗಲೇಬೇಕು ಅಂತೇಳಿ, ಇಲ್ಲ ನಾನು ಉಳ್ಕೊಳಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಉಳ್ಕೊತೀನಿ ಅಂತಲೇ ಹೇಳ್ತಿದ್ದ. ಇನ್ನೇನು ಫೈನಲಿ ನಮ್ಮ ಅಕ್ಕ ಹೊರಗೆ ಬಂದಳು, ಒಳಗಿಂದ ಹೊರಗೆ ಬಂದಳು. ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊತಿದ್ದೆ. ನಮ್ಮ ಅಕ್ಕ ಅವರೆಲ್ಲ ಸ್ವಲ್ಪ ಅಂದರೆ ವೀಡಿಯೋಕ್ಕೆ ಸ್ವಲ್ಪ ಮುಖ ಇದು ಮಾಡೋಕ್ಕೆ ಸ್ವಲ್ಪ ಮುಜುಗರ ಪಡ್ಕೊತಿದ್ರು. ಅದರಲ್ಲೂ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಸ್ವಲ್ಪ ಮುಜುಗರ ಪಡ್ಕೊತಿದ್ರು. ನೋಡಿ ಈ ಥರ ಇವತ್ತು ಎಲ್ಲ ಮಾಮನಿಂದ ತುಗಿಸ್ಕೊತಾ ಇದ್ದಾರೆ ಜೋಲಿನ. ನೋಡಿ ಅಕ್ಕ ಹೊರಗೆ ಕೂತಿದ್ಲು, ನೋಡೋಣ ಯಾವ ಥರ ತೋರಿಸು ಅಂತಿದ್ಲು. ಹಾಗಾಗಿ ಅವಳಿಗೆ ಒಂದು ವೀಡಿಯೋ ಮಾಡ್ತಿದ್ದೆ. ಅವಳು ಇದನ್ನ ಏನು ಅನ್ಕೊತಾಳೋ ಗೊತ್ತಿಲ್ಲ. ನೋಡಿ ನನ್ನ ಚಿಕ್ಕ ಮಗಳು ಅವಳ ಪಾಡಿಗೆ ಅವಳು ಆಟ ಆಡ್ತಿದ್ದೆ. ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ, ಲೈಕ್ ಆ್ಯಂಡ್ ಶೇರ್ ಆಗಿ ಮಕ್ಕಳು. ಬಾಯ್ ಬಾಯ್.